ಒಂದನೆಯ ಪ್ರಶ್ನೆ ಸ್ಪೆಲರೈಟ್ ಈ ಕೆಳಗಿನ ಯಾವ ಲೋಹದ ಅದಿರು? ಒಂದನೆಯ ಆಪ್ಷನ್ ತಾಮ್ರ, ಎರಡನೆಯ ಆಪ್ಷನ್ ಬೆಳ್ಳಿ, ಮೂರನೇ ಆಪ್ಷನ್ ಸತು, ನಾಲ್ಕನೇ ಆಪ್ಷನ್ ತವರು. ಸರಿ ಉತ್ತರ ಸತು. ಎರಡನೆಯ ಪ್ರಶ್ನೆ ಡ್ಯಾಶ್ ಸಸ್ಯಕೋಶಗಳಲ್ಲಿ ಮಾತ್ರ ಇರುತ್ತದೆ? ಒಂದನೇ ಆಪ್ಷನ್ ಮೈಟೊಕಾಂಡ್ರಿಯಾ, ಎರಡನೇ ಆಪ್ಷನ್ ಪ್ಲಾಸ್ಟಿಡ್ಗಳು, ಮೂರನೇ ಆಪ್ಷನ್ ನ್ಯೂಕ್ಲಿಯಸ್, ನಾಲ್ಕನೇ ಆಪ್ಷನ್ ಗಾಲ್ಗಿ ಸಂಕೀರ್ಣ. ಸರಿ ಉತ್ತರ ಪ್ಲಾಸ್ಟಿಡ್ಗಳು. ಮೂರನೆಯ ಪ್ರಶ್ನೆ ನಿಶಾಗಂಧಿ ನೃತ್ಯ ಉತ್ಸವವನ್ನು ಭಾರತದ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಒಂದನೇ ಆಪ್ಷನ್ ತಮಿಳುನಾಡು, ಎರಡನೇ ಆಪ್ಷನ್ ತೆಲಂಗಾಣ, ಮೂರನೇ ಆಪ್ಷನ್ ಕರ್ನಾಟಕ, ನಾಲ್ಕನೇ ಆಪ್ಷನ್ ಕೇರಳ. ಸರಿ ಉತ್ತರ ಕೇರಳ. ನಾಲ್ಕನೆಯ ಪ್ರಶ್ನೆ ಕೆಳಗಿನ ಯಾವ ಎಣ್ಣೆಕಾಳುಗಳನ್ನು ರಾಗಿ ಬೆಳೆ ಮತ್ತು ಖಾರಿಫ್ ಬೆಳೆಯಾಗಿ ಬೆಳೆಯಲಾಗುತ್ತದೆ? ಒಂದನೇ ಆಪ್ಷನ್ ಅಗಸೆ ಬೀಜ, ಎರಡನೇ ಆಪ್ಷನ್ ಔಡಲ ಬೀಜ, ಮೂರನೇ ಆಪ್ಷನ್ ಶೇಂಗಾ, ನಾಲ್ಕನೇ ಆಪ್ಷನ್ ಸಾಸಿವೆ. ಸರಿ ಉತ್ತರ ಔಡಲ ಬೀಜ. ಐದನೆಯ ಪ್ರಶ್ನೆ ಭಾರತದಲ್ಲಿ 15ನೇ ಪಂಚವಾರ್ಷಿಕ ಯೋಜನೆಯ ವಿಷಯವು ಡ್ಯಾಶ್ ಆಗಿತ್ತು? ಒಂದನೇ ಆಪ್ಷನ್ ಜನಸಂಖ್ಯಾ ಬೆಳವಣಿಗೆ, ಎರಡನೇ ಆಪ್ಷನ್ ಸಮಾನ ಕೆಲಸಕ್ಕೆ ಸಮಾನ ವೇತನ, ಮೂರನೇ ಆಪ್ಷನ್ ಹಣದುಬ್ಬರ ಬೆಳವಣಿಗೆ, ನಾಲ್ಕನೇ ಆಪ್ಷನ್ ವೇಗವಾಗಿ ಮತ್ತು ಹೆಚ್ಚು ಅಂತರ್ಗತ ಬೆಳವಣಿಗೆಯ ಕಡೆಗೆ. ಸರಿ ಉತ್ತರ ವೇಗವಾಗಿ ಮತ್ತು ಹೆಚ್ಚು ಅಂತರ್ಗತ ಬೆಳವಣಿಗೆಯ ಕಡೆಗೆ. ಆರನೆಯ ಪ್ರಶ್ನೆ ವ್ಯಾಪಾರದ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯವನ್ನು ವ್ಯಾಪಾರದ ಡ್ಯಾಶ್ ಎಂದು ಪರಿಗಣಿಸಲಾಗುತ್ತದೆ? ಒಂದನೇ ಆಪ್ಷನ್ ರಚನೆ, ಎರಡನೇ ಆಪ್ಷನ್ ಪರಿಮಾಣ, ಮೂರನೇ ಆಪ್ಷನ್ ದಿಕ್ಕು, ನಾಲ್ಕನೇ ಆಪ್ಷನ್ ಪ್ರದರ್ಶನ. ಸರಿ ಉತ್ತರ ಪರಿಮಾಣ. ಏಳನೆಯ ಪ್ರಶ್ನೆ ಪದ್ಮವಿಭೂಷಣ ಪಡೆದ ಶಾಸ್ತ್ರೀಯ ನೃತ್ಯಗಾರ್ತಿ ಅಲರ್ಮೇಲ್ ವಲ್ಲಿ ಅವರು ಡ್ಯಾಶ್ಗೆ ಹೆಸರುವಾಸಿಯಾಗಿದ್ದಾರೆ? ಒಂದನೇ ಆಪ್ಷನ್ ಮೋಹಿನಿ ಅಟ್ಟಂ, ಎರಡನೇ ಆಪ್ಷನ್ ಕುಚಿಪುಡಿ, ಮೂರನೇ ಆಪ್ಷನ್ ಕಥಕ್ಕಳಿ, ನಾಲ್ಕನೇ ಆಪ್ಷನ್ ಭರತನಾಟ್ಯ. ಸರಿ ಉತ್ತರ ಭರತನಾಟ್ಯ. ಎಂಟನೆಯ ಪ್ರಶ್ನೆ ಭಾರತದ ಸಂವಿಧಾನದ 17ನೇ ವಿಧಿಯು ಡ್ಯಾಶ್ನೊಂದಿಗೆ ವ್ಯವಹರಿಸುತ್ತದೆ? ಒಂದನೇ ಆಪ್ಷನ್ ಅಸ್ಪೃಶ್ಯತೆ ನಿವಾರಣೆ, ಎರಡನೇ ಆಪ್ಷನ್ ಕಾನೂನಿನ ಮುಂದೆ ಸಮಾನತೆ, ಮೂರನೇ ಆಪ್ಷನ್ ಶೀರ್ಷಿಕೆಗಳ ರದ್ದತಿ, ನಾಲ್ಕನೇ ಆಪ್ಷನ್ ಶಿಕ್ಷಣದ ಹಕ್ಕು. ಸರಿ ಉತ್ತರ ಅಸ್ಪೃಶ್ಯತೆ ನಿವಾರಣೆ. ಒಂಬತ್ತನೆಯ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಸರ್ಕಾರದ ಆದಾಯದ ಬಜೆಟ್ನ ಭಾಗವಾಗಿಲ್ಲ? ಒಂದನೇ ಆಪ್ಷನ್ ತೆರಿಗೆಯೇತರ ಆದಾಯ, ಎರಡನೇ ಆಪ್ಷನ್ ತೆರಿಗೆ ಆದಾಯ, ಮೂರನೇ ಆಪ್ಷನ್ ಯೋಜನೆ ಆದಾಯ ವೆಚ್ಚ, ನಾಲ್ಕನೇ ಆಪ್ಷನ್ ಯೋಜನೆ ಬಂಡವಾಳ ವೆಚ್ಚ. ಸರಿ ಉತ್ತರ ಯೋಜನೆ ಬಂಡವಾಳ ವೆಚ್ಚ. ಹತ್ತನೆಯ ಪ್ರಶ್ನೆ ಋಗ್ವೇದವು ಡ್ಯಾಶ್ ಸೂತ್ರಗಳ ಸಂಗ್ರಹವಾಗಿದೆ? ಒಂದನೇ ಆಪ್ಷನ್ 1076, ಎರಡನೇ ಆಪ್ಷನ್ 1124, ಮೂರನೇ ಆಪ್ಷನ್ 1028, ನಾಲ್ಕನೇ ಆಪ್ಷನ್ 1152. ಸರಿ ಉತ್ತರ 1028. 11ನೇ ಪ್ರಶ್ನೆ ಕೆಳಗಿನವರಲ್ಲಿ ಯಾರು ಮಾರ್ಚ್ 2022ರಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿದ್ದರು? ಒಂದನೇ ಆಪ್ಷನ್ ಅಖಿಲೇಶ್ ಯಾದವ್, ಎರಡನೇ ಆಪ್ಷನ್ ಮಾಯಾವತಿ, ಮೂರನೇ ಆಪ್ಷನ್ ಯೋಗಿ ಆದಿತ್ಯನಾಥನ್, ನಾಲ್ಕನೇ ಆಪ್ಷನ್ ಮುಲಾಯಂ ಸಿಂಗ್ ಯಾದವ್. ಸರಿ ಉತ್ತರ ಯೋಗಿ ಆದಿತ್ಯನಾಥ್. 12ನೇ ಪ್ರಶ್ನೆ ಜುಲೈ 2022ರಲ್ಲಿ ಯುವಜನ ಶ್ರಮಿಕ ರೈತ ಕಾಂಗ್ರೆಸ್ ಪಕ್ಷದ ಅಜೀವ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಒಂದನೇ ಆಪ್ಷನ್ ಜಗನ್ ಮೋಹನ್ ರೆಡ್ಡಿ, ಎರಡನೇ ಆಪ್ಷನ್ ಅಜಯ್ ಮಾಕೆನ್, ಮೂರನೇ ಆಪ್ಷನ್ ಅವಿನಾಶ್ ಪಾಂಡೆ, ನಾಲ್ಕನೇ ಆಪ್ಷನ್ ಜಿತೇಂದ್ರ ಸಿಂಗ್. ಸರಿ ಉತ್ತರ ಜಗನ್ ಮೋಹನ್ ರೆಡ್ಡಿ. 13ನೇ ಪ್ರಶ್ನೆ ಅವಧ್ ಅನ್ನು ಬ್ರಿಟಿಷರು ಡ್ಯಾಶ್ಗೆ ಸೇರಿಸಿದರು? ಒಂದನೇ ಆಪ್ಷನ್ 1845, ಎರಡನೇ ಆಪ್ಷನ್ 1838, ಮೂರನೇ ಆಪ್ಷನ್ 1856, ನಾಲ್ಕನೇ ಆಪ್ಷನ್ 1859. ಸರಿ ಉತ್ತರ 1856. 14ನೇ ಪ್ರಶ್ನೆ ಭಾರತದ ಪ್ರಸಿದ್ಧ ಬಾಕ್ಸರ್ ಮೇರಿ ಕೋಮ್ ಅವರು ಯಾವ ರಾಜ್ಯದವರು? ಒಂದನೇ ಆಪ್ಷನ್ ನಾಗಾಲ್ಯಾಂಡ್, ಎರಡನೇ ಆಪ್ಷನ್ ಮಣಿಪುರ್, ಮೂರನೇ ಆಪ್ಷನ್ ತಮಿಳುನಾಡು, ನಾಲ್ಕನೇ ಆಪ್ಷನ್ ಮಿಜೋರಾಂ. ಸರಿ ಉತ್ತರ ಮಣಿಪುರ್. 15ನೇ ಪ್ರಶ್ನೆ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ನಕಲು ವಿರೋಧಿ ಕಾನೂನು ಜಾರಿಗೆ ಬಂದಿದೆ? ಒಂದನೇ ಆಪ್ಷನ್
ಉತ್ತರ ಪ್ರದೇಶ್, ಎರಡನೇ ಆಪ್ಷನ್ ರಾಜಸ್ಥಾನ್, ಮೂರನೇ ಆಪ್ಷನ್ ತಮಿಳುನಾಡು, ನಾಲ್ಕನೇ ಆಪ್ಷನ್ ಉತ್ತರಾಖಂಡ್. ಸರಿ ಉತ್ತರ ಉತ್ತರಾಖಂಡ್.